ಹತ್ರಕ್ಕೆ ಹೋಗೋಣ. ಅಲ್ಲಿ ಯಾರು ಹೆಣ್ಮಕ್ಳು ವಯಸ್ಸಾಗಿರೋರು 450 ದಿನ ಕೂತವ್ರಲ್ಲ, ಅಲ್ಲೇ ಅವ್ರ ಮುಂದಾನೆ ಚರ್ಚೆ ಆಗಲಿ, ಹೋಗೋಣಂತೆ. ಏನು ಹೇಳಿ? ಅದು ಹಿಂದೆ ಬ್ರದರ್, ನಮ್ಮ ಕಾಲದಲ್ಲಿ ಅದೇನು ಒಂದು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಚಿಂತನೆ ಮಾಡೋದು. ಆ SEZ ಹಿನ್ನೆಲೆ ಒಂದು ಭಾಗ, ಈ ಟೌನ್ಶಿಪ್ಗಳು ಯಾಕೆ ಆಗಬೇಕು ಅಂತ ತೀರ್ಮಾನ ಮಾಡೋದು. ಬೆಂಗಳೂರು ನಗರದ ಒತ್ತಡವನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಅವತ್ತು 5 ಟೌನ್ಶಿಪ್ಗಳು, ನಂದಗುಡಿ, ದೇವನಹಳ್ಳಿ ಹತ್ತಿರ, ಸೋಲೂರು, ಅಲ್ಲಿಂದ ಸಾತ್ನೂರು, ರಾಮನಗರ, ಕಸ್ಬಾ, ಇದು ಈ ಒಂದು 5 ಟೌನ್ಶಿಪ್ ಏನಿದೆ, ಸಿಗ್ನಲ್ ಫ್ರೀ ರಸ್ತೆಗಳನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಒಂದು ಟೌನ್ಶಿಪ್ಪಿಂದ ಇನ್ನೊಂದು ಟೌನ್ಶಿಪ್ಪಿಗೆ 30 ನಿಮಿಷದಲ್ಲಿ ಹೋಗ್ತಕ್ಕಂಥದ್ದಕ್ಕೆ 8 ಪಥದ ರಸ್ತೆಗಳನ್ನು ಮಾಡ್ತಕ್ಕಂಥ ಹಲವಾರು ರೀತಿಯ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಾಡಿದ್ವು. STRRದು ಅರ್ಧಕ್ಕೆ ನಿಂತೋಗಿದೆ ಈಗ. ಅದು ನಮ್ಮ ಕಾಲದಲ್ಲೇ ಮಾಡಿದ್ದು STRRದು. ಇಲ್ಲಿ ಪ್ರಶ್ನೆ ಅದಷ್ಟೇ ಅಲ್ಲ, ನನ್ನ ಮಾಧ್ಯಮದ ಸ್ನೇಹಿತರಿಗೆ ಹೇಳೋದು, ಇವತ್ತು ಯಾವ ಟನಲ್ ರೋಡ್ಗಳು ಅಂತ ಹೇಳ್ತಾರೆ, 10,000 15,000 ಕೋಟಿ ಹೇಳ್ತಾವ್ರೆ. ಒಂದೊಂದು ಟನಲ್ 9,000 ಕೋಟಿ ಟೆಂಡರ್ ಕರೆದಿದ್ದೀವಿ. ಇದೇನು ಹೇಳ್ತಾರೆ? ನಾನು ಅವತ್ತು ಮುಖ್ಯಮಂತ್ರಿ ಇದ್ದಾಗ ಮೀನ್ ಸ್ಕ್ವೇರ್ನಿಂದ ಅಪ್ ಟು ಹೆಬ್ಬಾಳ ಫ್ಲೈಓವರ್ 6 ಪಥದ ಟನಲ್ ರೋಡನ್ನು ಮಾಡ್ತಕ್ಕಂಥದ್ದಕ್ಕೆ ಕೇವಲ 30 ಕೋಟಿ ವೆಚ್ಚದಲ್ಲಿ ಟೆಂಡರ್ ಪ್ರೋಸೆಸ್ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದೆ. ಒಂದು ಕೊರಿಯನ್ ಕಂಪ್ನಿಯವರು ಟೆಕ್ನಾಲಜಿನ ತಂದು ಅವರೇ ಟನಲ್ ರಸ್ತೆ ಮಾಡ್ತಕ್ಕಂಥ ಎಲ್ಲ ಒಂದು ಅವರೇ ದುಡ್ಡನ್ನು ಹಾಕಿ, ನಾನು ದುಡ್ಡು ಕೊಡೋದೇನಿರಲಿಲ್ಲ, ಅವರೇ ದುಡ್ಡು ಹಾಕಿ ಮಾಡ್ತಕ್ಕಂಥ ಯೋಜನೆ ಬರೀ 30 ಕೋಟಿಲಿ ಮೀನ್ ಸ್ಕ್ವೇರಿಂದ ಅಪ್ ಟು ಹೆಬ್ಬಾಳ. ನಿಮ್ಗೆ ಎಕ್ಸಾಂಪಲ್ ಹೇಳ್ತೀವಿ. ಇವತ್ತು ನಿಮ್ಮ ಎಲೆಕ್ಟ್ರಾನಿಕ್ದು ಸಿಟಿ ಇದೆಯಲ್ಲ, ಫ್ಲೈಓವರ್, ನಿಮ್ಮ ಸಿಲ್ಕ್ ಬೋರ್ಡಿಂದ ಸರ್ಕಾರದಿಂದ 5 ಪೈಸಾ ಹಾಕಲಿಲ್ಲ ನಾವು. ಆ ರೋಡ್ ಮಾಡಲಿಕ್ಕೆ 19 ಕೋಟಿ ಸರ್ಕಾರಕ್ಕೆ ದುಡ್ಡು ಕಟ್ಟಿ ಆ ಕಾಂಟ್ರಾಕ್ಟ್ರಲ್ಲಿ ಕೆಲಸ ಮಾಡಿದ್ದದು ಫ್ಲೈಓವರ್ನ. ಇದು ನಾವು ಮಾಡಿದ ಕಾರ್ಯಕ್ರಮ. ಅದೇನೋ ಏನರದೆ ಅಂತಾರಲ್ಲ, ಅಲ್ಲೆಲ್ಲ ತುಮಕೂರು ಭಾಷಣದಲ್ಲಿ ಅರ್ಜಿದ್ದು ಇದನ್ನೇ ನಮ್ಮ ಕಾಲದಲ್ಲಿ. ಲೀಗಲಿ ಎಸ್, ಇದು ಅಂತಿಮವಾಗಿ ಅವರು ಹೇಳೋರಲ್ಲ, ಕಾನೂನು ಇದರಲ್ಲಿ ಮಾಡ್ಕೊಳ್ಳಿ ಅಂತೇಳಿ. ನಾವು ಲೀಗಲಿ ರೈತರನ್ನ ಉಳಿಸ್ತಕ್ಕಂಥದ್ದಕ್ಕೆ ಯಾವುದೇ ಕಾರಣಕ್ಕೂ ರೈತರು ನಂಬಿಕೆ ಏನಿಟ್ಟಿದ್ದಾರೆ ಆ ನಂಬಿಕೆ ಉಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಯಾವುದು ಬರಲ್ಲ, ಎಲ್ಲ ತೋರಿಸ್ಕೊಂಡು ಅವರು ಸಂಪದ್ಭರಿತವಾಗಿ ಏನು ಬೆಳಿಬೇಕು ಬೆಳಕತ್ತಾರೆ ಅಷ್ಟೇ. ನಾವು ಈಗ ಹೇಳಿ ಅದು ಮೇಡಮ್, ಅದು ಒಂದು ಮೇಡಮ್, 1 ನಿಮಿಷ. ಆ 1,000 ಎಕರೆಯ ಬ್ಯಾಕ್ಗ್ರೌಂಡ್ ಏನು? ಹಿಂದೆ ಒಬ್ಬರು ಉದ್ಯಮಿ ಅಲ್ಲಿ ಸಕ್ಕರೆ ಕಾರ್ಖಾನೆ ಮಾಡಬೇಕು ಅಂತ ಹೇಳಿ, ಸಕ್ಕರೆ ಕಾರ್ಖಾನೆ ಮಾಡ್ತೀನಿ ಅಂತ ಅಲ್ಲಿ ಭೂಮಿನ ತೆಗೆದುಕೊಂಡಂಥದ್ದು. ಆ ಭಾಗದಲ್ಲಿ ಕಾರ್ಖಾನೆ ಮಾಡಲಿಲ್ಲ, ಸಕ್ಕರೆ ಕಾರ್ಖಾನೆನ. ಅವರು ಬೇರೆ ಬಿಸ್ನೆಸ್ ಏನು ಮಾಡ್ತಾಯಿದ್ರು, ಸರ್ಕಾರಕ್ಕೆ 400 ಕೋಟಿ ದುಡ್ಡು ಕಟ್ಟಬೇಕಾದಂಥ ಪರಿಸ್ಥಿತಿ ಇತ್ತು ಅವರಿಗೆ. ಅವರು ಕಾಂಟ್ರಾಕ್ಟ್ರು. ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಆ 400 ಕೋಟಿ ದುಡ್ಡು ನೀನು ಕಟ್ಟಬೇಕಾಗಿತ್ತು. ಆ ದುಡ್ಡು ಕಟ್ತಕ್ಕಂಥ ಹಿನ್ನೆಲೆ ಒಳಗೆ ಈ ಪ್ರೋಸೆಸ್ ಶುರುವಾಯಿತು. KIDB ಅವರು ಆ ಲ್ಯಾಂಡನ್ನು ಖರೀದಿ ಮಾಡಿ ಅವರಿಗೆ 1.5 ಕೋಟಿನೋ ಏನೋ ಫಿಕ್ಸ್ ಮಾಡಿರಬೇಕಾಗ, 1 ಕೋಟಿ 20 ಲಕ್ಷ 30 ಲಕ್ಷ ಫಿಕ್ಸ್ ಮಾಡಿ 900 ಕೋಟಿನೋ ಏನೋ ಕೊಡ್ತಕ್ಕಂಥ ನಿರ್ಧಾರ KIDBಯಿಂದ ಮಾಡಿಸಿದ್ದಾರೆ, ನನಗೆ ಬಂದಂಥ ಮಾಹಿತಿ. ಆ 400 ಕೋಟಿ ಸರ್ಕಾರಕ್ಕೆ ಅವ್ರು ಕಟ್ಟಬೇಕಾದಂತಿತ್ತಲ್ಲ, ಕಟ್ಟಲಿಕ್ಕೆ ದುಡ್ಡಿಲ್ಲ. ಅದಕ್ಕೆ ಸರ್ಕಾರದಲ್ಲೇ ಅವರಿಗೆ ಒಂದು ಐಡಿಯಾ ಕೊಟ್ಟು ಸಿದ್ದರಾಮಯ್ಯರ ಕಾಲದಿಂದ ಇವೆಲ್ಲ ನಡೀತು. ಇವೆಲ್ಲ ಹೇಳಕ್ಕೆ ಹೋದ್ರೆ ಭಾಳ ವಿಷಯಗಳು ಹೇಳ್ಬೋದು.
ಅವ್ರನ್ನ ಕೇಳಿ ಬ್ರದರ್, ಈಗ ಹೋಗಿ ಇಲ್ಲಿ ಅವ್ರು ಏನೇನು ಭಾಷಣ ಮಾಡವ್ರೆ ತೆಗೀರಿ, ನಿಮ್ಗೂ ಬೇಕಾದ್ರೆ ಕಾಪಿ ಕೊಟ್ಬಿಡ್ತೀನಿ, ಅದು ಇಟ್ಕೊಂಡು ಹೋಗಿ ಕೇಳಿ, ಏನು ನೀವು ಹಂಗೆ ಮಾತಾಡಿ ಏನು ಮಾತಾಡ್ತಿಲ್ವಲ್ಲ ಅಂತ. ಅದು ಅದನ್ನೇ ಕೇಳ್ಬೇಕು ನೀವು ಅವ್ರನ್ನ. ಅವತ್ತೇ ಭಾಷಣ ಮಾಡಿದಿರಲ್ಲಪ್ಪ ನೀವು ಇದರಲ್ಲಿ ವಿಧಾನಸಭೆ ಕಲಾಪದಲ್ಲಿ ದಾಖಲೆಗಳವೆ, ತರಿಸೊಂದ್ಸಲ ತಿರುವಾಕಳಿ. ಅದೇನೋ ಅವ್ರಿಗೆ ಪಾಪ ತಿರುವಾಕಕ್ಕೆ ಅವೆಲ್ಲ ಟೈಮ್ ಇರಲ್ಲ. ಅವತ್ತು ಭಾಳ ಜನ ಇಟ್ಕೊಂಡವ್ರೆ. ಈಗ ನಿಮ್ಮ ಮಾಧ್ಯಮದಲ್ಲೇ ಕೆಲಸ ಮಾಡೋರನ್ನೇ ಭಾಳ ಜನ ಇಟ್ಕೊಂಡವ್ರೆ. ಅವ್ರಿಗೆ ಹೇಳ್ಬಿಟ್ರೆ ಅದೆಲ್ಲ 10 ನಿಮಿಷದಲ್ಲಿ ರೆಡಿ ಮಾಡಿಕೊಡ್ತಾರೆ. ಏನೇನು ಮಾಡಬೇಕು ಸರ್? ಈಗ ಅದೇನ ಪಾಪ ಅವನ ಹೆಸರಲ್ಲಿ 5 ಎಕರೆ ಇರೋದನ್ನ ಆಸ್ಪತ್ರೆ ಕಟ್ಟಲಿಕ್ಕೆ, ಶಾಲೆ ಕಟ್ಟಲಿಕ್ಕೆ ಬೇಕಾದ್ರೆ ನಾನು ವಾಲಂಟಿಯರ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ವಾಲಂಟಿಯರ್ ಕೊಡ್ತೀನಿ, ಅದು ಅವನೇನಿಲ್ಲ, ಯಾವುದೋ ಬೇರೆ ಪಾಪದ ದುಡ್ಡದಿಂದ ಕಟ್ಟಿರೋದಲ್ಲ, ಯಾವುದೇ ಸುಳ್ಳು ರೆಕಾರ್ಡ್ ಸೃಷ್ಟಿ ಮಾಡಿ ಗೋಮಾಳ ಹೊಡೆದಿರೋ ಜಾಗ ಅಲ್ಲ. ಹಣ ಕೊಟ್ಟು ರೈತರಿಂದ ಕೊಂಡ್ಕೊಂಡಿರೋ ಭೂಮಿ. ಆಯಿತು, ಜನಕ್ಕೆ ಒಳ್ಳೇದಾಗಬೇಕು ನನ್ನ ಭಾಗದಲ್ಲಿ, ಯಾಕೆಂದರೆ ಅವರೆಲ್ಲ ಸಾಕಿದ್ದಾರೆ ನಮ್ಮನ್ನ. ನಾನು ಎಲ್ಲೋ ಇದ್ದನು, ಈಗ ಅಲ್ಲೆಲ್ಲೋ ಬೇರೆ ಬೇರೆ ರಾಜ್ಯದಲ್ಲಿದ್ದವರು ಬೇರೆ ಕಡೆ ಇದ್ದಾರೆಲ್ಲ ಬಂದು ಭೂಮಿ ತಗೊಂಡ್ಬಿಟ್ರೆ ತಪ್ಪಿಲ್ಲ. ಕುಮಾರಸ್ವಾಮಿ ಆಸ್ತಿಯಿಂದ ಬಂದು ಇಲ್ಲಾಕೆ ಭೂಮಿ ತಗೋಬೇಕು ಅವನು? ಇದನ್ನು ಹೇಳ್ತಾರಲ್ಲಪ್ಪ ಇವರು ಕಾಂಗ್ರೆಸ್ನವರು. ಇವ್ರ ಪಾರ್ಟ್ನರ್ಸ್ ಅಲ್ಲೆಲ್ಲ ತಾವರೆಕೆರೆ ಯಾರ್ಯಾರಪ್ಪ ಪಾರ್ಟ್ನರ್ಗಳು? ಅದು ಯಾವುದೋ ಒಂದು 1000 ಎಕರೆ ಕಾಂಪೌಂಡ್ ಹಾಕೊಂಡವ್ರಲ್ಲ. ಈಗ ಯಾವುದು ಇದೆಲ್ಲ ಇರಲಿ, ಆಮೇಲೆ ನಿಧಾನಕ್ಕೆ ಬಂದು ನಿನ್ನೆ ಅವ್ರು ಇದೆಯಾ ಬ್ರದರ್? ಏನು ಹೇಳಿ? ಹಾಂ, ನಿನ್ನೆ ದಿನದ ನೀಟ್ ಎಕ್ಸಾಮ್ನ ಸಂದರ್ಭದಲ್ಲಿ ಕೆಲವು ನೀಟ್ನ ಪರೀಕ್ಷೆಯನ್ನು ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರವೇಶಕ್ಕೆ ಅವಕಾಶಗಳು ದೊರಕಲಿಲ್ಲ. ಸಮಯ ಲೇಟ್ ಆಯಿತು, 2 ನಿಮಿಷ 3 ನಿಮಿಷ ಅಂತ ಹೇಳಿ. ಅದಕ್ಕೆ ಬಹುಶಃ ಕಾರಣ ಕಾಂಗ್ರೆಸ್ನ ನಿನ್ನೆ ದಿನದ ಕಾರ್ಯಕ್ರಮ. ಬೆಂಗಳೂರಿನ ಹಲವಾರು ಭಾಗದಲ್ಲಿ ವಾಹನದ ದಟ್ಟಣೆ ಆಗಲಿಕ್ಕೆ ಅವರ ಕಾರ್ಯಕ್ರಮದ ಹಿನ್ನೆಲೆ ಒಳಗೆ ಕೆಲವು ಸಮಸ್ಯೆಗಳನ್ನು ವಿದ್ಯಾರ್ಥಿಗಳನ್ನು ಎದುರಿಸಿದ್ದಾರೆ. ಪಾಪ ಅವ್ರ ಜೀವನಕ್ಕೆ ಹಾಳಾಗಿದೆ, ಜೀವನ ಎಕ್ಸಾಮ್ ಬರೀಲಿಕ್ಕಾಗಿದೆ. ಪ್ರಧಾನಮಂತ್ರಿಗಳು ನಿನ್ನೆ ದಿನ ಏರ್ಪೋರ್ಟ್ನಿಂದ ಅವ್ರ ನಿವಾಸಕ್ಕೆ ಹೋಗ್ತಕ್ಕಂಥದ್ದಕ್ಕೆ 45 ನಿಮಿಷ ಏರ್ಪೋರ್ಟ್ನಲ್ಲಿ ಕೂರ್ತಾರೆ. ಕಾರಣ ಅವರು ಹೋಗ್ತಕ್ಕಂಥ ಸಂದರ್ಭದಲ್ಲಿ 0 ಟ್ರಾಫಿಕ್ ಮಾಡ್ತಾರಲ್ಲ, ಮಕ್ಕಳಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಆ ಸಮಯದಲ್ಲಿ 45 ನಿಮಿಷ ಏರ್ಪೋರ್ಟ್ನಲ್ಲಿ ಕೂತಕ್ಕಂಥ ತೀರ್ಮಾನ ಏನು ಮಾಡ್ತಾರೆ. ಅದು ಒಬ್ಬ ಜನಪ್ರತಿನಿಧಿಗೆ ಇರಬೇಕಾದಂಥ ಮುಂದಾಲೋಚನೆ, ಮುಂಜಾಗ್ರತೆ ಕ್ರಮ ಯಾವ ರೀತಿ ತಗೋಬೇಕು ನಾವು ಅಂತಕ್ಕಂಥದ್ದು ಅವರ ನಡವಳಿಕೆ ಏನಿದೆ ಅದನ್ನು ತಿಳ್ಕೊಂಡು ಸರಿಪಡಿಸ್ಕೊಳ್ಳಿ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಮಾವು ಬೆಳೆಗಾರರ ಒಂದು ಇವತ್ತೇನು ಶ್ರೀನಿವಾಸಪುರದಲ್ಲಿ ಪ್ರೊಟೆಸ್ಟ್ ರ್ಯಾಲಿ ನಡೀತಿದೆ, ಬಂದ್ ಮಾಡಿದ್ದಾರೆ. ನಾನೀಗಾಗಲೇ ಕೇಂದ್ರದ ಮಂತ್ರಿಗಳಿಗೆ ಈಗಾಗಲೇ ಪತ್ರ ಬರೆದಿರೋದಷ್ಟೇ ಅಲ್ಲ, ಅವರು ಭೋಪಾಲ್ನಲ್ಲಿ ಕಳೆದ 5 ದಿನಗಳಿಂದ ಅವರೇನು ಅಲ್ಲಿದ್ದರು, ಅವರ ಕಚೇರಿಯಲ್ಲಿ ಇಲ್ಲದೆ ಅವರು ಭೋಪಾಲ್ನ ಪ್ರವಾಸದಲ್ಲಿದ್ದಂಥ ಹಿನ್ನೆಲೆ ಒಳಗೆ ಏನೊಂದು ಇಮ್ಮಿಡಿಯೇಟಾಗಿ ಅವರು ತೀರ್ಮಾನ ಮಾಡಲಿಕ್ಕಾಗಿಲ್ಲ. ನನಗೆ ಬಂದಂಥ ಮಾಹಿತಿ, ರಾಜ್ಯ ಸರ್ಕಾರದಿಂದ ಪತ್ರವನ್ನು ಇನ್ನೂ ಕಳಿಸಿರತಕ್ಕಂಥದ್ದು ಅವರ ಕೇಂದ್ರ ಕಚೇರಿನಲ್ಲಿ ಮಾಹಿತಿ ಇಲ್ಲ. ನಾನು ಬರೆದಂಥ ಪತ್ರದ ಹಿನ್ನೆಲೆಯಲ್ಲೇ ಮಾರನೇ ದಿವಸ ಪ್ರಹ್ಲಾದ್ ಜೋಶಿ ಅವರು ಪತ್ರ ಬರೆದಿದ್ದಾರೆ. ಈಗ ಆ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನ ಬಹುಶಃ ಅವರು ಏನು ಭೋಪಾಲ್ನಿಂದ ಬರ್ತಾ ಇದ್ದಾರೆ, ಅವರ ಅಧಿಕಾರಿಗಳಿಗೆ ಮಾತನಾಡಿದ್ದೇನೆ. ಬಂದ ತಕ್ಷಣ ಟಾಪ್ ಪ್ರಿಯಾರಿಟಿನಲ್ಲಿ ಮಾವು ಬೆಳೆಗಾರರ ವಿಷಯದಲ್ಲಿ ಅವ್ರ ಮಂತ್ರಿಗಳ ಗಮನಕ್ಕೆ ತಂದು ತಕ್ಷಣ ಕ್ರಮ ತೆಗೆದುಕೊತೀವಿ, ರೈತರನ್ನ ಉಳಿಸ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರಿಗೆ ಮನವಿ ಮಾಡ್ತೇನೆ, ಯಾವುದೇ ರೀತಿಯಲ್ಲಿ ಆತಂಕಪಟ್ಟ ರಾಮನಗರದವರೆಗೂ ಹೇಳ್ತೇನೆ. ಇವತ್ತು ಕಳೆದ ಬಾರಿನೂ ಸಹ ದೊಡ್ಡ ಮಟ್ಟದ ಪರಿಹಾರ ಏನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ, ಈಗಲೂ ಸಹ ಕೊಡ್ತಕ್ಕಂಥ ನಿರ್ಧಾರ ಬಹುಶಃ ಇವತ್ತು ನಾಳೆ ಒಳಗೆ ಆಗುತ್ತೆ. ಹಾಂ, ವಿಧಾನ ಪರಿಷತ್ ಚುನಾವಣೆ ಮುಗಿದೋಗಿದೆಯಲ್ಲ ಬಿಡಿ. ಕರ್ನಾಟಕದಲ್ಲ ಹೋಗಿದ್ದೀನಿ ನಾನು. ಆಗಲೇ 2-3 ಸಭೆ ಮಾಡಿದ್ದೀನಿ, 2-3 ಸಭೆಯಲ್ಲಿ ಭಾಗವಹಿಸಿದ್ದೀನಿ.
ನೋಡಿ, ಈಗ ಕಾನೂನಿನ ಒಂದು ಹೋರಾಟ ಮುಖ್ಯ. ಕಾನೂನಿನ ಹೋರಾಟಕ್ಕೆ ಏನೇನು ಪತ್ರಗಳ ಇದನ್ನು ರೆಡಿ ಮಾಡಬೇಕು, ಪೇಪರ್ಸ್ಗಳನ್ನ ರೆಡಿ ಮಾಡ್ಲಿಕ್ಕೆ ಒಂದು ಟೀಮ್ ಬಿಟ್ಟಿದ್ದೇವೆ. ಬಹುಶಃ ಅವೆಲ್ಲ ಪತ್ರಗಳು ಇನ್ನೊಂದು 2-3 ದಿವಸದಲ್ಲಿ ಸಂಪೂರ್ಣವಾಗಿ ದಾಖಲೆಗಳನ್ನು ಇಟ್ಕೊಂಡು ನ್ಯಾಯಾಲಯದ ಮುಂದೆ ಹೋಗಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಒಂದು ಟೀಮ್ ರಚನೆ ಮಾಡಿದ್ದೇವೆ. ಅಲ್ಲಿ ನನ್ನ ಅಭಿಪ್ರಾಯ ನೆನ್ನೆನೇ ಹೇಳಿದ್ದೀನಿ. ಇವತ್ತು BJPಯ ಸ್ನೇಹಿತರುಗಳು ಧರ್ಮಸ್ಥಳಕ್ಕೆ ಹೋಗಿ ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು ಅನ್ನೋದೇನಿದೆ, ಕರೀತಕ್ಕಂಥದ್ದು ತಪ್ಪು ಅಂತ ನಾನೇನು ಹೇಳಲ್ಲ. ಆದರೆ ನನ್ನ ಅಭಿಪ್ರಾಯದಲ್ಲಿ ಮುಗಿದೋಗಿರೋ ಅಧ್ಯಾಯ. ಯಾಕೆಂದರೆ ಈ ಸರ್ಕಾರದಲ್ಲಿ ಯಾರನ್ನು ಬೇಕಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಯಾರಿಗೆ ಬೇಕಾದರೂ ಯಾವ ರೀತಿಯ ಆಮಿಷಗಳನ್ನು ಒಡ್ಡಿ ಅವರನ್ನು ಬದಲಾವಣೆ ಮಾಡ್ಕೋಬೋದು ಅಂತಕ್ಕಂಥವ್ರು ಎಕ್ಸ್ಪರ್ಟ್ಗಳಿದ್ದಾರೆ. ಅದರಿಂದ ಈ ಒಂದು ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಏನಾಗಿದೆ, ಇದೇನು ಹೊಸದಲ್ಲ. ಇವತ್ತು ಪಕ್ಕದಲ್ಲಿ ಅದ್ಯಾವುದೋ ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ದೇ ಆಗಿದೆಯಲ್ಲ. ಇಲ್ಲಿ ಪ್ರಶ್ನೆ ಇರೋದು ಮ್ಯಾನ್ ಪವರು, ಮಸಲ್ ಪವರು, ಮನಿ ಪವರು. ಇದರಲ್ಲಿ ಏನು ಬೇಕಾದರೂ ಮಾಡ್ತಾರೆ. ಈ ಚುನಾವಣೆಯಿಂದ ನಾನು BJPಯ ನನ್ನ ಮಿತ್ರ ಪಕ್ಷದ ಸ್ನೇಹಿತರಿಗೂ ಹೇಳ್ತೇನೆ, ಯಾರೂ ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗೋದು ಬೇಡ. ನಾನೀಗಾಗಲೇ ಮಾಡಾಯಿತು. ಇಲ್ಲಿ ನೋಡಿ, ಈಗ ನಮ್ಮ ಪಕ್ಷದ ಒಂದು ಕ್ರಾಸ್ ವೋಟಿಂಗ್ ಏನಿದೆ, ಮಾರನೇ ದಿವಸಕ್ಕೆ ನನ್ನ ಪಕ್ಷದ 17 ಶಾಸಕರಿಗೂ ಬರಲಿಕ್ಕೆ ಹೇಳಿದೆ. 17 ಶಾಸಕರುಗಳು ಎಲ್ಲರೂ ಶಿಸ್ತುಬದ್ಧವಾಗಿ ಬಂದು ಹಾಜರಾತಿ ಮಾಡಿ ಅವರೆಲ್ಲ ನಮಗೆ 18 ಇಲ್ಲ 17 ಅವ್ರು ಒಂದು ಆಗಲೇ ಹೋಗಿ 2 ವರ್ಷ ಆಗಿದೆ. ಅವ್ರ ಬಗ್ಗೆ ಚರ್ಚೆ ಬೇಡ. ನೋಡಿ, ನಾನು 17 ಜನಕ್ಕೂ 17 ಜನ ಅಷ್ಟೇ ಅಲ್ಲ, ವಿರೋಧ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಶಾಸಕರುಗಳೇನಿದ್ದಾರೆ, ವಿರೋಧ ಪಕ್ಷದವರಿರಲಿ, ಕಾಂಗ್ರೆಸ್ನಲ್ಲೂ ಸಹ ಹಲವಾರು ಶಾಸಕರ ಕ್ಷೇತ್ರದಲ್ಲಿ ಅಭಿವೃದ್ಧಿಗಳು ಕುಂಠಿತ ಆಗಿದೆ, ಹಣ ಬಿಡುಗಡೆ ಆಗಿಲ್ಲ. ಇವರು ನಮ್ಮ ಈಗಿನ ಮುಖ್ಯಮಂತ್ರಿಗಳು ಭಾಳ ಧಾರಾಳವಾಗಿದ್ದಾರೆ. ಅವ್ರು ಹೇಳಿದ್ದಾರೆ ಕೆಲವರಿಗೆಲ್ಲ, ನಿಮ್ಮ ಕ್ಷೇತ್ರಗಳಿಗೆ ಎಲ್ಲ ಅಭಿವೃದ್ಧಿಗೆ 50 ಕೋಟಿ ಬೇಕು, 100 ಕೋಟಿ ಬೇಕು, ತಕ್ಷಣ ಕೊಡ್ತೀನಿ ಅಂತ ಏನು ಹೇಳಿದ್ದಾರೆ. ನೀವು ಅಲ್ಲ ನಿನ್ನೆ ಪತ್ರಿಕೆಯಲ್ಲಿ ಬರೆದಿದ್ದೀರಿ, ಅದ್ಯಾರೋ 18 ನಂಬರ್ ಹೇಳಿದ್ರಲ್ಲ, 17 ಅಲ್ಲ 18 ಅಂದ್ರಲ್ಲ, 18ನವ್ರು ಹೋಗಿ ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ. ನೀವು ಮಾಧ್ಯಮ ಸ್ನೇಹಿತರು ಕೇಳಿದಾಗ, ಇಲ್ಲ ಅಭಿವೃದ್ಧಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದರು, ಯಾವಾಗ ಕೊಡ್ತೀರಿ ಅಂತ ಕೇಳಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಅದರಿಂದ ಅಭಿವೃದ್ಧಿಯ ಹೆಸರಿನಲ್ಲಿ ಕೆಲವರಿಗೆ ಸ್ವಲ್ಪ ಕ್ಷೇತ್ರದ ಜನತೆ ಮುಂದೆ ಹೋಗ್ಲಿಕ್ಕೆ, ಇವತ್ತು ಅಭಿವೃದ್ಧಿ ಆಗದೇ ಇದ್ದರೆ 2 ವರ್ಷ ಚುನಾವಣೆ ಇದೆ, ಆ ಹಿನ್ನೆಲೆಯಲ್ಲಿ ಕೆಲವರು ಕ್ರಾಸ್ ಔಟ್ ಮಾಡಿರ್ಬೋದು. ಅದರಿಂದ ಈ ಒಂದು ವಿಷಯವನ್ನು ಇಲ್ಲಿಗೆ ಬಿಟ್ಟು 2028 ಇಂಥ ಕೆಟ್ಟ ಸರ್ಕಾರ ಕಿತ್ತೋಗಲಿಕ್ಕೆ ಏನು ನಾವು ಪ್ಲ್ಯಾನ್ ಮಾಡಬೇಕು ಅದರ ಕಡೆ ಗಮನ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಏನು ಹೇಳಿ? ಯಾರಿಗೆ ಪ್ರಾಣ? ಹಾಂ, ಏನಂತ? ಹಾಂ ಗೊತ್ತಿಲ್ಲ ನನಗೆ. ಇದರಲ್ಲಿ ನನಗೇನು ಯಾವ ಶಾಸಕರು ಪ್ರಾಣ ಕೊಡ್ತೀವಿ ಅಂತ ಹೇಳಿಲ್ಲ, ಯಾರು ಹೇಳಿಲ್ಲ. ಯಾವಾಗ ಅಲ್ಲಿ ಹೇಳಿದ್ರು ಗೊತ್ತಿಲ್ಲ ನನಗೆ. ಇಟ್ಕೊಳಪ್ಪ, ಏನ್ ಬ್ರದರ್? ಏನ್ ಬ್ರದರ್? ಏನಣ್ಣ? ನೋಡಿ, ನ್ಯಾಯಾಲಯದಲ್ಲಿ ಒಂದು ಸಲಹೆ ಕೊಟ್ಟಿದ್ದಾರೆ. ಯಾವುದೋ ಒಂದು ಹಿರಿಯ ನ್ಯಾಯಾಧೀಶರನ್ನ, ಅದೇನೋ ಸಂಧಾನವೋ ಇಲ್ಲ ಏನಂತ ಕರಿತೀರಿ ಅದಕ್ಕೆ, ರಾಜಿ ಸಂಧಾನ, ಅದಕ್ಕೆ ಕರೆದಿದ್ದಾರೆ. ಅದೇನು ನೋಡೋಣ, ಅದೇನು ಅಂತ ಆದ್ಮೇಲೆ ಹೇಳ್ತೀನಿ. ಯಾಕೆಂದ್ರೆ ಪಾಪ ವ್ಯಕ್ತಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು
2012 ಇಸ್ವಿ ಒಂದು ಕೇಸು ಪ್ರಾರಂಭ ಆಯಿತು. 2012 ಆ ಕೇಸಿನ ಹಿನ್ನೆಲೆಯಲ್ಲಿ ನನ್ನ ಮೇಲೆ ಪ್ರಾಸಿಕ್ಯೂಷನ್ಗೆ ಅಂತ ಹೇಳಿ ಗವರ್ನರ್ಗೆ ಒಂದು ಸರ್ಕಾರದಿಂದ ಫೈಲ್ ಕಳಿಸಿದ್ದಾರೆ. ಅದಕ್ಕೆ ಅವ್ರು ಕೆಲವು ಕ್ಲಾರಿಫಿಕೇಶನ್ ಕೇಳಿದರು. ಆ ಕ್ಲಾರಿಫಿಕೇಶನ್ನ ಹಿನ್ನೆಲೆಯಲ್ಲಿ ಅದು ಲೀಕ್ ಮಾಡಿದ್ರು. ಕ್ಲಾರಿಫಿಕೇಶನ್ ಗವರ್ನರ್ ಏನು ಕೇಳಿದ್ರು ಅದನ್ನು ಒಂದು ಮಾಧ್ಯಮದಲ್ಲಿ ಲೀಕ್ ಮಾಡಿದ್ರು ಆ ಸಬ್ಜೆಕ್ಟ್ನ. ಅದರ ಮೇಲೆ ಆದಮೇಲೆ ಆ ಲೀಕ್ ಹೇಗಾಯಿತು ಅಂತೇಳಿ ತನಿಖೆ ನಡೆಸಲಿಕ್ಕೆ ನನಗೆ ಗವರ್ನರ್ ಆಫೀಸ್ಗೆ ಸರ್ಚ್ ಮಾಡಲಿಕ್ಕೆ ನನಗೆ ಅವಕಾಶ ಕೊಡಬೇಕು ಅಂತ ಸರ್ಕಾರಕ್ಕೆ ಕೇಳಿದ್ರು. ಆ ಹಿನ್ನೆಲೆಯಲ್ಲಿ ನಾನು ಅವ್ರ ಬಗ್ಗೆ ಹೇಳಿದೆ. ಒಬ್ಬ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರ ಕಚೇರಿನ ಸರ್ಚ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಿರ್ತಕ್ಕಂಥ ವಿಷಯದಲ್ಲಿ ನಾನು ಅವ್ರ ಬಗ್ಗೆ ಕಾಮೆಂಟ್ಸ್ ಮಾಡಿದ್ದೇನೆ. ಇದು ಉದ್ದಡ್ತನ ಅಂತ ಹೇಳಿ ನನ್ನ ತನಿಖೆ ಮೇಲೆ, ನನ್ನ ಕೇಸ್ ಮೇಲಲ್ಲ. ನಾನು ಮುಖ್ಯಮಂತ್ರಿ 14 ತಿಂಗಳಿದ್ನಲ್ಲ. ಈಗೆಲ್ಲ ಮೂಢ ಪ್ರಕರಣ, ನಿಮ್ಮ ರೀಡು ಪ್ರಕರಣ ಎಲ್ಲ ಮುಚ್ಕೊಂಡಿಲ್ವಾ? ಆ ರೀತಿ ಅದನ್ನೆಲ್ಲ ಕ್ಲೋಸ್ ಮಾಡ್ಲಿಕ್ಕೆ ನನ್ನ ಕೈಲಿ ಸಾಧ್ಯ ಇರಲಿಲ್ವಾ? 14 ವರ್ಷದಿಂದ ಇಟ್ಕೊಂಡು ಕೂತವ್ರೆ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇನ್ನೂ ಇದೆ. ಅದು ಜಾಮೀನು ತಗೊಂಡಿದ್ವಿ. ಯಾಕೆಂದರೆ ಸಿದ್ದರಾಮಯ್ಯರ ಕಾಲದಲ್ಲಿ 2016-17 ಇದ್ರಲ್ಲ, ನನ್ನನ್ನು ಒಂದು ದಿನವಾದರೂ ಅರೆಸ್ಟ್ ಮಾಡಲೇಬೇಕು ಅಂತ ಪ್ರಯತ್ನ ಪಟ್ಟರು. ನಾನು ಆಗ ಜಾಮೀನು ತಗೊಂಡೆ. ಜಾಮೀನು ತಗೊಂಡೋದ್ರೆ ಅವರು ಕೇಸಲ್ಲಿ ಬರ್ಕತ್ತಾರೆ, ಕುಮಾರಸ್ವಾಮಿಯವರನ್ನು ಅರೆಸ್ಟ್ ಮಾಡಿ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದ್ದೇವೆ ಅಂತ ಫೈಲಲ್ಲಿದೆ. ಇದನ್ನು ಜಾಮೀನನ್ನು ಏನಾದರೂ ಮಾಡಿ ಮತ್ತೆ ಕೋರ್ಟ್ ಮುಂದೆ ಹೋಗಿ ಇದನ್ನು ಏನಾದರೂ ಮಾಡಿ ತೆಗೆಸಬೇಕು, ವಿತ್ಡ್ರಾ ಮಾಡಿಸಬೇಕು. ಇದು ಸರ್ಕಾರದಲ್ಲಿ ನಡೆದಿರ್ತಕ್ಕಂಥದ್ದು. ನಾನು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನನ್ನ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನು ಮುಚ್ಚಾಕೊಳ್ಳಿಕ್ಕೆ ಹೋಗಿಲ್ಲ. ಮೆರಿಟ್ ಮೇಲೆ ತೀರ್ಮಾನ ಅವ್ರು ಯಾವಾಗ ಬೇಕಾದ್ರೂ ತಗೊಳ್ಳಿ ಅಂತ ಬಿಟ್ಟಿದ್ದೀನಿ. 14 ವರ್ಷ ಆಯಿತು. ನಾನು ನಿಮಗೂ ಹೇಳ್ತೇನೆ, ಪಾಪ ನೀವು ಬರೀತಿರೋದು ಏನಾದರೂ ಒಂದು ಸಣ್ಣ ಸಮಸ್ಯೆ ಕೋರ್ಟಲ್ಲ ಮತ್ತೊಂದರ ಉದ್ಭವ ಆದರೆ ಕುಮಾರಸ್ವಾಮಿ ಇಕ್ಕಟ್ಟು ಅಂತ ಬರೀತೀರಿ. ನನಗೆ ಇಕ್ಕಟ್ಟು ಇಲ್ಲ, ಬಿಕ್ಕಟ್ಟು ಇಲ್ಲ. ಆ ಥರ ಮಾಡೋದಾಗಿದ್ದರೆ ಈ ಕೇಸ್ಗಳೆಲ್ಲ ಅರ್ಧ ಗಂಟೆಲಿ ಮುಗಿಸ್ಕೊಳ್ಳಿವೆ. ಯಾರ್ಯಾರು ಯಾವ್ಯಾವ ರೀತಿ ಮುಗಿಸ್ಕೊಂಡವ್ರೆ ಅನ್ನೋದು ಗೊತ್ತು ನನಗೆ, ಹಲವಾರು ವಿಷಯಗಳಲ್ಲಿ. ಅದರಿಂದ ಈ ಸಬ್ಜೆಕ್ಟ್ ಏನಿದೆ, ಒಬ್ಬ ಅಧಿಕಾರಿ, ಒಬ್ಬ ಕೇಂದ್ರದ ಮಂತ್ರಿ ಬಗ್ಗೆ ಇದೆಲ್ಲ ಈಗ ಮಾತಾಡಬಾರ್ದು ನಾನು ಆ್ಯಕ್ಚುಲಿ. ಆದರೆ ನಾನು ನೇರವಾಗಿ ಮಾತಾಡೋದು. ಇದರಲ್ಲಿ ನನ್ನನ್ನು ಯಾವ್ಯಾವ ಪದ ಬಳಸಿದ್ದಾರೆ, ಒಬ್ಬ ಕೇಂದ್ರದ ಮಂತ್ರಿನ, ಇದು ಎಷ್ಟು ಸಮಂಜಸ? ಬಳಸಿರ್ತಕ್ಕಂಥ ಪದ ನನಗಲ್ಲ ಅವಮಾನ, ಅದು ನನಗಾಗಿರೋ ಅವಮಾನ ಅಲ್ಲ. ಈ ಸರ್ಕಾರ ಯಾಕೆ ನಡೀತಾ ಇದೆ, ಅಧಿಕಾರಿಗಳನ್ನ ಯಾವ ರೀತಿ ಉಪಯೋಗ ಮಾಡಿದ್ದಾರೆ, ಇದಕ್ಕೆಲ್ಲ ಮುಂದಕ್ಕೊಂದು ದಿನ ಬರಲ್ವಾ? ಡೈವರ್ಟ್ ಆಗೋದು ಬೇಡ, ಬನ್ನಿ ಮಾತಾಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.